Hello everyone, welcome to my channel Siri Natural Fitness. ಇವತ್ತು ನಾನು ನಿಮಗೆ ಟೈಮ್ ಇಲ್ಲ ಅಂತ ಹೇಳೋರ್ಗೆ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಆಗುತ್ತೆ, PCOD ಪ್ರಾಬ್ಲಮ್ ಇದ್ರೂ ಕರೆಕ್ಟ್ ಆಗುತ್ತೆ, ಥೈರಾಯ್ಡ್ ಕೂಡ ನಾರ್ಮಲ್ ಆಗುತ್ತೆ. ಅಷ್ಟು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಆಗಿರೋರ್ವರ್ಗು ಇದನ್ನ ತಿನ್ಬಹುದು, ಅಷ್ಟು ಟೇಸ್ಟಿ ಆಗಿರತ್ತೆ. ಇದಕ್ಕೆ ಬೇಕಾಗಿರೋದು ಏನೇನಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಓಟ್ಸು. ಓಟ್ಸ್ ಆದ್ಮೇಲೆ ಸ್ಲಿಮ್ ಮಿಲ್ಕ್ ಬೇಕಾಗತ್ತೆ. ಇಷ್ಟಿದ್ರೆ ಸಾಕು, ನಮ್ಮ ಮೀಲ್ ರೆಡಿ ಆಗತ್ತೆ. ಮೊದಲು ನಾವು ಬಾಯ್ಲ್ಡ್ ಮಾಡ್ಕೊಬೇಕು. ಹಾಲನ್ನ ಬಿಸಿ ಮಾಡಿಕೊಂಡು ಅದಾದ್ಮೇಲೆ 1 ಕಪ್ ಆಗೋಷ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಹಾಕೊಳ್ಬೇಕಾಗತ್ತೆ ಓಟ್ಸ್ನ. ಇದನ್ನ ಚೆನ್ನಾಗಿ ಬೇಯಿಸಬೇಕು. ನಿಮ್ಗೆ ಒಂದು 3 to 5 ಮಿನಿಟ್ಸ್ ಬಾಯ್ಲ್ಡ್ ಮಾಡಿದ್ರೆ ಚೆನ್ನಾಗಿ ಬೆಂದಿರತ್ತೆ. ಆ ತರ ಇದ್ದಾಗ ಈಸಿಯಾಗಿ ತಿನ್ಬೋದು, ಹೊಟ್ಟೊಟ್ ತರ ಏನು ಸಿಗೋದಿಲ್ಲ. ಇದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಗೈಸ್, ಓಟ್ಸ್ ನಲ್ಲಿ ಸತ್ತು, ಕ್ಯಾಲ್ಸಿಯಂ, ಪ್ರೋಟೀನ್, ಕಬ್ಬಿಣ, ಮತ್ತೆ ವಿಟಮಿನ್ ಬಿ ಮತ್ತೆ ವಿಟಮಿನ್ ಇ ಮತ್ತೆ ಮ್ಯಾಂಗನೀಸ್ ಕೂಡ ಇದರಲ್ಲಿ ಹೆಚ್ಚಾಗಿ ಇರುತ್ತೆ. ಆದ್ರಿಂದ ನಾವು ತಿಂದಿರೋ ಆಹಾರ ಡೈಜೆಷನ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಅದಾದ್ಮೇಲೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಂತೂ ಅದ್ಭುತವಾಗಿ ವರ್ಕ್ ಆಗತ್ತೆ, ತಿನ್ನಕ್ಕೂ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಇದರಿಂದ ಶುಗರ್ ಪ್ರಾಬ್ಲಮ್ಮು, BP ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಅಷ್ಟು ಚೆನ್ನಾಗಿರತ್ತೆ. ಇದು ಚಿಕ್ಕ ಮಕ್ಕಳಿಂದನೂ ದೊಡ್ಡೋರ್ವರ್ಗು ತಿಂದ್ರೂ ಹೆಲ್ತಿಯಾಗಿ ಇರ್ತಾರೆ. ಯಾವುದೇ ರೀತಿ ಇದರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇವರು ನಮ್ಮ ವೀವರು ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡು 15 ದಿನದಲ್ಲಿ 5 kg ತೂಕ ಇಳಿಸ್ಕೊಂಡಿದ್ದಾರೆ. ಅವ್ರ ರಿಸಲ್ಟ್ ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣ. ಹಲೋ ಅರ್ಚನಾ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀವಿ ಮ್ಯಾಮ್. ನೀವು ಮ್ಯಾಮ್? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹೌದು ಮ್ಯಾಮ್. ಎಷ್ಟು ದಿನ ಆಯ್ತು? ಮ್ಯಾಮ್ ನಂದು ಇವತ್ತಿಗೆ 17 days ಆಗಿದೆ ಮ್ಯಾಮ್. ಓಕೆ, ಎಷ್ಟು kg ವೇಟ್ ರೆಡ್ಯೂಸಿಂಗ್ ಆಗಿದ್ದೀರಾ? ಮ್ಯಾಮ್ ನಾನು ಬಿಫೋರ್ 86 ಇದ್ದೆ, ಈಗ 81.750 grams ಇದ್ದೀನಿ ಮ್ಯಾಮ್. ಓಕೆ, 5.5 kg ಅಷ್ಟು ಕಡಿಮೆ ಆಗಿದೆ ಅಲ್ವಾ? ಹೌದು ಮ್ಯಾಮ್. ಓಕೆ, ಇದಾಗಿರೋದು 15 ದಿನದಲ್ಲಿ? 15 days ಅಲ್ಲಿ ಮ್ಯಾಮ್. ಓಕೆ, ಹೇಗಿತ್ತಪ್ಪ ನಿಮ್ಗೆ? ಡಯಟ್ ಮಾಡ್ತಾ ಇದೀವಿ ಅನ್ನೋ ಫೀಲ್ ಇತ್ತಾ? ಇಲ್ಲ ಮ್ಯಾಮ್, ಡಯಟ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಇರ್ಲಿಲ್ಲ. ಅಂದ್ರೆ ಆರಾಮಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಆಗಿದ್ ಮ್ಯಾಮ್. ಏನ್ ಬೇಕೋ ಅದೆಲ್ಲ ತಿನ್ಕೊಂಡು. ನಿಮಗ್ ನಂಬಿಕೆ ಇತ್ತಾ ಮೊದ್ಲು ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ, ಈ ತರ ಡಯಟ್ ಮಾಡ್ತಾ ಇದೀನಿ, ತಿಂತಾ ಇಳಿಯುತ್ತೋ ಇಲ್ವೋ ಅನ್ನೋದೇನಾದ್ರು? ಸ್ವಲ್ಪ ಇದಿತ್ತು ಮ್ಯಾಮ್, ನನಗೆ ಆಗ್ತೀನೋ ಇಲ್ವೋ ಅನ್ನೋ ಇದಿತ್ತು. ಆಮೇಲೆ 1-2-3 days ಆದ್ಮೇಲೆ ಸ್ವಲ್ಪ ವೆಯ್ಟ್ ಚೆಕ್ ಮಾಡ್ಕೊಂಡೆ. ಓಕೆ. ಆಮೇಲೆ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಮ್ಯಾಮ್, ಆಗ್ತಾ ಇದ್ದೀನಿ ಅಂದ್ಬಿಟ್ಟು. ಓಕೆ, ನಿಮಗ್ ನಂಬಿಕೆ ಇರ್ಲಿಲ್ಲ, ಆಮೇಲೆ 2-3 ದಿನದಲ್ಲೇ ನಿಮ್ಗೆ ರಿಸಲ್ಟ್ ಬಂತು? ಹೌದು ಮ್ಯಾಮ್. ಓಕೆಪಾ, ಹೆಲ್ತ್ ಅಲ್ಲಿ ಏನಾದ್ರು ಚೇಂಜಸ್ ಆಯ್ತಾ? ಹೆಲ್ತ್ ಅಲ್ಲಿ ಏನು ಇಲ್ಲ ಮ್ಯಾಮ್, ನಾನು ವೆಯ್ಟ್ ಲಾಸ್ಗೋಸ್ಕರನೇ ತಗೊಂಡಿದ್ದು. ಅಂದ್ರೆ ಏರ್ ಫಾಲ್ ಸ್ವಲ್ಪ ನನಗೆ ಈಗ ಕಂಟ್ರೋಲ್ ಆಗಿದೆ ಮ್ಯಾಮ್. ಓಕೆ. ಬಿಫೋರ್ ತುಂಬಾ ಏರ್ ಫಾಲ್ ಆಗ್ತಾ ಇತ್ತು ಮ್ಯಾಮ್. ಓಕೆ, ನೀವು ನಮ್ ಡಯಟ್ ಪ್ಲಾನ್ ತಗೊಳಕ್ ಮುಂಚೆ ಏನಾದ್ರು ಬೇರೆ ಟ್ರೈ ಮಾಡಿದ್ರಾ? ಹೌದು ಮ್ಯಾಮ್, ನಾನು ಹರ್ಬಲ್ ಲೈಫ್ ಅದು ಯೂಸ್ ಮಾಡಿದ್ದೆ. ತುಂಬಾ ಸೈಡ್ ಎಫೆಕ್ಟ್ ಆಗೋಯ್ತು ಮ್ಯಾಮ್ ನನಗೆ ಜಾಸ್ತಿ. ಏನೇನ್ ಸೈಡ್ ಎಫೆಕ್ಟ್ ಆಯ್ತಪ್ಪ? ಅಂದ್ರೆ ಜಾಸ್ತಿ ಕಣ್ಣು ಮಂಜು ಬರೋದು, ಆಮೇಲೆ ಫುಲ್ಲು ಲೋ BP ಜಾಸ್ತಿ ಆಗೋಗ್ಬಿಟ್ಟಿತ್ತು ಮ್ಯಾಮ್. ನಾನು ನಿಂತ್ಕೊಂಡಿದ್ದ ಹತ್ರನೇ ತಲೆ ಎಲ್ಲ ಸುತ್ತ ಬಿಟ್ಟು ಬಿದ್ದೋಗೋದು, ಆ ತರ ಎಲ್ಲ ಆಗ್ಬಿಟ್ಟಿತ್ತು ಮ್ಯಾಮ್ ನಂಗೆ. ಓಕೆ, ಆ ತರ ಸೈಡ್ ಎಫೆಕ್ಟ್ ಆಗತ್ತೆ ಅಂತ ನಿಮ್ಗೆ ಯಾರು ಮುಂಚೆನೆ ಹೇಳಿರ್ಲಿಲ್ಲ? ನನಗೆ ಯಾರು ಹೇಳಿರ್ಲಿಲ್ಲ ಮ್ಯಾಮ್. ನಾನು ತಗೊಂಡ್ಬಿಟ್ಟೆ, ಫ್ರೆಂಡ್ ಮಾತು ಕೇಳ್ಬಿಟ್ಟು. ನನಗೆ ಫುಲ್ ಅಂದ್ರೆ ವೆಯ್ಟ್ ಲಾಸ್ ಏನೋ ಆದೆ ಮ್ಯಾಮ್. ನಾನು ಫುಲ್ ಸೈಡ್ ಎಫೆಕ್ಟ್ ಜಾಸ್ತಿನೇ ಆಗೋಯ್ತು. ಬಿಟ್ಬಿಟ್ಟೆ ಮ್ಯಾಮ್. ಬಿಟ್ಟಿದ್ದು 2 monthsಗೆ ನಾನು ಬಿಫೋರ್ 86 ಇದ್ನೋ ವಿತಿನ್ 2 months ಅಲ್ಲಿ 15 kg ಎಬೋವ್ ಇನ್ಕ್ರೀಸ್ ಆಗ್ಬಿಟ್ಟೆ ಮ್ಯಾಮ್. 15 kg ಇನ್ನೂ ಜಾಸ್ತಿ ಆಗ್ಬಿಟ್ಟೆ. ಹೆಲ್ತ್ ಇಶ್ಯೂ ಮಾಡ್ಕೊಂಡು, ಪ್ರಾಬ್ಲಮ್ ಮಾಡ್ಕೊಂಡು, ಮತ್ತೆ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಹರ್ಬಲ್ ಲೈಫ್ ಯೂಸ್ ಮಾಡಿ. ಹೌದು ಮ್ಯಾಮ್.
ತುಂಬಾ ಅದ್ರಲ್ಲಿ ಟ್ಯಾಬ್ಲೆಟ್ಸ್ ಅದು ಇದು ಮಲ್ಟಿವಿಟಮಿನ್, ಸೆಲ್ಯುಲಸ್, ಸೆಲ್ ಆಕ್ಟಿವೇಟರ್, ಇದು ಆಕ್ಟಿವ್ ಫೈಬರ್ ಅದೆಲ್ಲ ಕೊಡ್ತಾ ಇದ್ರು ಮ್ಯಾಮ್. ತುಂಬಾ ದುಡ್ಡಂತೂ ಖರ್ಚು ಮಾಡಿದ್ದೀನಿ ಮ್ಯಾಮ್. ನಾನು ಒಂದು 70,000-80,000 ಎಬೋ ಆಗ್ಬಿಟ್ಟಿದೆ ನಂದು. ಓಕೆಪಾ, ಓಕೆ. ಅಷ್ಟೆಲ್ಲ ಖರ್ಚು ಮಾಡಿ ಸೈಡ್ ಎಫೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ನಮ್ ಡಯಟ್ ಪ್ಲಾನ್ ಇಂದ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಲ್ವಾ? ಹಾ ಹೌದು ಮ್ಯಾಮ್, ತುಂಬಾ ಆಗಿದ್ದೀನಿ. ಓಕೆಪಾ. ಸೊ ಬೇರೆ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮಲ್ಲಿ? ಅಷ್ಟೇ ಮ್ಯಾಮ್, weight loss ಆಗಿದೆ, ಮತ್ತೆ ಅದೇ ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಮ್ಯಾಮ್ ನಂಗೆ. ಓಕೆ. ಎಕ್ಸರ್ಸೈಸ್ ಎಲ್ಲ ಮಾಡ್ಬೇಕಾದ್ರೆ ಟಯರ್ಡ್ ಆಗ್ತಾ ಇತ್ತು ಅಂತ ಹೇಳಿದ್ರಿ, ಇವಾಗೆಲ್ಲ ಹೇಗಿದೆ ಅದು? ಇವಾಗ ಏನಿಲ್ಲ ಮ್ಯಾಮ್. ಈಗ ವಾಕಿಂಗ್ ಒಂದು 3-4 ಕಿಲೋಮೀಟರ್ಸ್ ಹೋಗ್ತೀನಿ ಮ್ಯಾಮ್. ಬಿಫೋರ್ ಆಗ್ತಾನೆ ಇರ್ಲಿಲ್ಲ, ಒಂಥರ ಉಪ್ಸ ಬಂದಂಗೆ ಆಗೋಗ್ತಾ ಇತ್ತು ಮ್ಯಾಮ್ ಸ್ವಲ್ಪ ದೂರ ನಡೆದ್ರೇನು. ಈಗ ಏನಿಲ್ಲ, ಇನ್ನೂ ದೂರ ನಡಿಯೋಣ ಅನ್ಸುತ್ತೆ. ಬಿಕಾಸ್ ನೀವು ತಿನ್ಕೊಂಡ್ ಮಾಡ್ತಾ ಇರೋದಕ್ಕೆ. ಹೌದು ಮ್ಯಾಮ್. ಸೊ ಇವಾಗ ಯಾವ್ದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ, ಎಲ್ಲ ನ್ಯಾಚುರಲ್ ಮನೆ ಊಟ. ಹೌದು ಮ್ಯಾಮ್. ಓಕೆಪಾ, ಓಕೆ. ಸೊ ನಮ್ಮ ವೀವರ್ಸ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಆರಾಮಾಗಿ ತಗೊಂಬೋದು, ಏನೇ ಡೌಟ್ ಇಲ್ಲ. ಅದು ಇದು ತಗೊಂಡು ಸುಮ್ಮನೆ ಎಲ್ತೆಲ್ಲ ಇದು ಮಾಡ್ಕೊಂಡು ಇರೋ ಬದಲು ಈ ಥರ ಮನೆ ಊಟನೇ ತಿನ್ಕೊಂಡು weight loss ಆರಾಮಾಗಿ ಆಗ್ಬೋದಲ್ವಾ ಮ್ಯಾಮ್. 100% ರಿಸಲ್ಟ್ ಇದೆ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ ಮ್ಯಾಮ್. 100% ರಿಸಲ್ಟ್ ಇದೆ, ಯಾರು ಬೇಕಾದರೂ ತಗೊಬೋದು. ಸುಮ್ಮನೆ ಅದು ಇದು ತಗೊಂಡು ಎಲ್ತ್ ಎಲ್ಲ ಹಾಳು ಮಾಡ್ಕೊಂಡು ಸುಮ್ಮನೆ ದುಡ್ಡುಗಳೆಲ್ಲ ವೇಸ್ಟ್ ಅಲ್ವಾ ಮ್ಯಾಮ್. ಈ ಥರ ತಗೊಂಡ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಮನೆ ಊಟನೇ ತಾನೇ ಮ್ಯಾಮ್. ನೀವೇನು ಕೊಡಲ್ವಲ್ಲ ಎಕ್ಸ್ಟ್ರಾ. ಹೌದಪ್ಪ, ಹೌದು. ಸೊ ಫಾಸ್ಟ್ ರಿಸಲ್ಟ್ ಬೇಕು, ಏನೇನೋ ಯೂಸ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಿ ತುಂಬಾ ಸೈಡ್ ಎಫೆಕ್ಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇದ್ದೀರಾ, ಸೊ ಇವಾಗ ಹೆಲ್ತಿ ಆಗಿದ್ದೀರಾ, ನಮ್ಮ ಹತ್ರ ಬಂದಿದ್ದೀರಾ ಅಂತ ಹೇಳಿದಾಗ. ಸೊ ಹೌದು ಮ್ಯಾಮ್. ಓಕೆಪಾ, ನಿಮ್ ಜೊತೆ ಮಾತಾಡಿ ನನಗೆ ತುಂಬಾನೇ ಖುಷಿ ಆಯ್ತು. ಸೊ 15 ದಿನದಲ್ಲಿ 5 kg ವೇಟ್ ರೆಡ್ಯೂಸಿಂಗ್ ಆಗಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಇಸ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್? ನೋಡಿ, ಇವರು ಬೇರೆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಸೈಡ್ ಎಫೆಕ್ಟ್ಸ್ ಎಲ್ಲ ಮಾಡಿಕೊಂಡು ಬಟ್ ನಮ್ಮ ಹತ್ರ ಬಂದ್ಮೇಲೆ ಸೊ ಅವರು 15 ಡೇಸ್ ಅಲ್ಲಿ 5 kg ರೆಡ್ಯೂಸಿಂಗ್ ಆಗಿದ್ದಾರೆ. ಜೊತೆಗೆ ಹೆಲ್ತಿಯಾಗಿ ಕೂಡ ಇದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಓನ್ಲಿ ಮನೆ ಊಟ ತಿನ್ಕೊಂಡು ಅವರು ವೇಟ್ ಲಾಸ್ ಆಗಿರೋದು. ಸೊ ಅದೇ ರೀತಿ ವೇಟ್ ಲಾಸ್ ಮಾಡ್ಕೊಳ್ಬೇಕು, ಹೆಲ್ತಿ ಆಗಿರ್ಬೇಕು, PCOD ಥೈರಾಯ್ಡ್ ಏನಾದ್ರೂ ನಾರ್ಮಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗತ್ತೆ. ಓಕೆ ಫ್ರೆಂಡ್ಸ್, ಇದು ಓಟ್ಸ್ ನ ಒಂದು ಬೌಲ್ ಅಲ್ಲಿ ಸರ್ವ್ ಮಾಡಿಕೊಂಡು ಮೊದಲಿಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಒಣ ದ್ರಾಕ್ಷಿ. ಅದಾದ್ಮೇಲೆ ಬಾದಾಮ್ ಹಾಕ್ತಾ ಇದ್ದೀನಿ, ಇದೆಲ್ಲ ಡ್ರೈ ಇರೋದು. ಸೊ ಅದಾದ್ಮೇಲೆ ಒಂದು ಆಪಲ್ ಅಲ್ಲಿ ಒಂದು ಅರ್ಧ ಆಪಲ್ ಕಟ್ ಮಾಡಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಒಂದು ಏಲಕ್ಕಿ ಬಾಳೆಹಣ್ಣು ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಲಾಸ್ಟ್ಗೆ ಸೊ 1 ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಳ್ಳೋಣ. ತುಂಬಾ ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ಇಷ್ಟು ಮಾಡಿದ್ರೆ ರೆಡಿ ಆಗುತ್ತೆ. ಅಂಡ್ ದೆನ್ ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ. ಸೊ ನಮ್ಗೆ ಎಲ್ಲಾನು ಒಂದೇ ಮೀಲಲ್ಲಿ ಸಿಗುತ್ತೆ, ಹೆಲ್ತಿ ಆಗಿರೋ ಟೇಸ್ಟಿ ಆಗಿರೋ ಬ್ರೇಕ್ಫಾಸ್ಟ್. ಸೊ ಫ್ರೆಂಡ್ಸ್, ಶುಗರು, BP ಆ ತರ ಪ್ರಾಬ್ಲಮ್ ಇರೋರು ಜೇನುತುಪ್ಪ ಯೂಸ್ ಮಾಡೋದು ಬೇಡ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದೀವಿ, ಕಫ ಇದೆ, ಈ ತರ ಏನಾದ್ರೂ ಸಮಸ್ಯೆ ಇದ್ರೆ ಜೇನುತುಪ್ಪನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರು ಕೂಡ ಅದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗೇ ಇರುತ್ತೆ. ಬಾದಾಮಿ ಮತ್ತೆ ದ್ರಾಕ್ಷಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬಾ ಚೆನ್ನಾಗಿ ಇರುತ್ತೆ. ಇದರಿಂದ ಕೂದಲು ಸಮಸ್ಯೆ ಇರ್ಬೋದು, ಚರ್ಮದ ಸಮಸ್ಯೆ ಇರ್ಬೋದು, ಯಾವುದು ಬರೋದಿಲ್ಲ, ಚೆನ್ನಾಗಾಗತ್ತೆ. ಇನ್ನು ಇದಕ್ಕೆ ಬಾಳೆಹಣ್ಣು ಕೂಡ ನಾವು ಯೂಸ್ ಮಾಡಿದೀವಿ. ಬಾಳೆಹಣ್ಣಲ್ಲಿ ವೈಟಮಿನ್ B6 ಸಮೃದ್ಧವಾಗಿರುತ್ತೆ. ಸೊ ವಿಟಮಿನ್ C ಕೂಡ ಅದರಲ್ಲಿ ಇರುತ್ತೆ. ಸೊ ಮ್ಯಾಂಗನೀಸು, ನಾರಿನಂಶ ಇದೆಲ್ಲ ಕೊಬ್ಬನ್ನ ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಆಪಲ್ ಯೂಸ್ ಮಾಡಿದೀವಿ. ಆಪಲ್ ಅಂತೂ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ದಿನಕ್ಕೆ ಒಂದು ಆಪಲ್ ತಿಂದ್ರೆ ಡಾಕ್ಟರ್ ಇಂದ ದೂರ ಇರಬಹುದು. ಹೆಲ್ತಿ ಬ್ರೇಕ್ಫಾಸ್ಟ್ ಇಷ್ಟಿದ್ರೆ ರೆಡಿ ಆಗತ್ತೆ. ಇದನ್ನ 15 ದಿನ ಕಂಟಿನ್ಯೂಸ್ಲಿ ತಿಂದ್ರೆ ವೆಯ್ಟ್ ಲಾಸ್ ಅಂತೂ ಡೆಫಿನೆಟ್ಲಿ ಹಾಗೆ ಆಗತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.